ಐಸಿರಿ ಫೌಂಡೇಶನ್ ಹಾಗೂ ಅಂಬೇಡ್ಕರ್ ವಸತಿ ಶಾಲೆಯ ಸಂಯುಕ್ತಾಶ್ರಯದಲ್ಲಿ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಶನಿವಾರ ವಿಶ್ವ ಜನಸಂಖ್ಯಾ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಅಕ್ಕಮಹಾದೇವಿ ಮಹಿಳಾ ಸಂಘದ ನಿರ್ದೇಶಕರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಚಿಕ್ಕಮಗಳೂರು ಹೋಬಳಿಯ ಅಧ್ಯಕ್ಷರಾದ ವೀಣಾ ಮಲ್ಲಿಕಾರ್ಜುನ್ ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ವಸತಿ ಶಾಲೆಯ ವಿದ್ಯಾರ್ಥಿಗಳು ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳ ಸದುಪಯೋಗ ಪಡೆದುಕೊಂಡು ಉಜ್ವಲ ಭವಿಷ್ಯವನ್ನ ರೂಪಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಪ್ರಾಥಮಿಕ ಹಂತದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಮನೋಭಾವ ಬೆಳೆಸಿಕೊಂಡಾಗ ಭವಿಷ್ಯದಲ್ಲಿ ಉತ್ತಮವಾದ ಕ್ರೀಡಾಪಟುಗಳಾಗಿ ಹೊರಹೊಮ್ಮಲು ಸಹಕಾರಿಯಾಗಲಿದೆ. ಸೋಲು ಗೆಲುವು ಸಹಜ, ಭಾಗವಹಿಸುವುದು ಮುಖ್ಯ ಎಂದರು. ತಪ್ಪುಗಳನ್ನು ತಿಳಿದುಕೊಂಡಾಗ ಮುಂದಿನ ಹೆಜ್ಜೆ ಸುಗಮವಾಗಲಿದೆ ಎಂದು ಹೇಳಿದರು. ನಮಸ್ಕಾರ, ನನ್ನ ಹೆಸರು ವೀಣಾ ಮಲ್ಲಿಕಾರ್ಜುನ್ ಅಂತ, ಅಕ್ಕಮಹಾದೇವಿ ಮಹಿಳಾ ಸಂಘದ ನಿರ್ದೇಶಕಿ, ಹಾಗೆ ಕಸ್ಬಾ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷೆ ಕೂಡ. ಇವತ್ತು ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಆಚರಿಸಲಾಯಿತು. ಐಸಿರಿ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಂಥ ಈ ಕಾರ್ಯಕ್ರಮಕ್ಕೆ ಶಾಲೆ ಕೂಡ ಸಹಯೋಗ ಕೊಟ್ಟು ಕಾರ್ಯಕ್ರಮದಲ್ಲಿ ಹಲವಾರು ಸ್ಪರ್ಧೆಗಳನ್ನ ಏರ್ಪಡಿಸಿ, ಹಾಗೆ ವಿದ್ಯಾರ್ಥಿಗಳು ಕಿರು ನಾಟಕದ ಮೂಲಕ ವಿಶ್ವ ಜನಸಂಖ್ಯೆಯ ಬಗ್ಗೆ ಮಕ್ಕಳಿಗೆ ತಿಳುವಳಿಕೆಯನ್ನು ಕೊಡೋದ್ರ ಮೂಲಕ ಅತ್ಯಂತ ಪರಿಣಾಮಕಾರಿಯಾಗಿ ತಮ್ಮ ನಾಟಕಗಳನ್ನ ಪ್ರಸ್ತುತಪಡಿಸಿದರು. ಹಾಗೆ ಮಕ್ಕಳು ಪ್ರತಿಯೊಂದರಲ್ಲೂ ಭಾಗವಹಿಸಿದ್ದು ನೋಡಿ ತುಂಬಾ ಖುಷಿಯಾಯಿತು. ಮಕ್ಕಳಿಗೆ ಈ ಥರದ ಕಾರ್ಯಕ್ರಮಗಳು ಐಸಿರಿ ಟುಡೇ ವತಿಯಿಂದ ಯಾವಾಗಲೂ ಶಾಲೆಗಳಲ್ಲಿ ಹಮ್ಮಿಕೊಳ್ತಾನೆ ಇರ್ತಾರೆ. ಹಾಗಾಗಿ ಇದೊಂದು ರೀತಿ ಮಕ್ಕಳಿಗೆ ಉಪಯೋಗವಾಗುತ್ತೆ. ಜೊತೆಗೆ ಮುಂದೆ ಅವರಿಗೆ ಸ್ಪರ್ಧೆಗಳಲ್ಲೇ ಇರ್ಬೋದು ಅಥವಾ ಒಂದು ನಾಯಕತ್ವ ಗುಣಗಳನ್ನ ಬೆಳೆಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ಐಸಿರಿ ಟುಡೇಗೆ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು. ವಿಶ್ವ ಜನಸಂಖ್ಯೆ ದಿನಾಚರಣೆ ಕಾರ್ಯಕ್ರಮವನ್ನು ಐಸಿರಿ ಫೌಂಡೇಶನ್ ಸಂಸ್ಥೆಯ ಅಡಿಯಲ್ಲಿ ಇವತ್ತು ನಾವು ಆಚರಣೆಯನ್ನು ಮಾಡಿದ್ದೀವಿ. ಐಸಿರಿ ಫೌಂಡೇಶನ್ ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದರ ಮುಖಾಂತರ ಸಮಾಜಕ್ಕೆ ಅದರ ಆ ಕಾರ್ಯಕ್ರಮದ ಮಹತ್ವದ ಜೊತೆಗೆ ಅರಿವನ್ನು ಸಹ ಮೂಡಿಸ್ತಕ್ಕಂತಹ ಜವಾಬ್ದಾರಿಯನ್ನು ಇವತ್ತು ಈ ಐಸಿರಿ ಫೌಂಡೇಶನ್ ನಿರ್ವಹಿಸ್ತಾ ಇದೆ. ಅದರಲ್ಲೂ ಅತಿ ಹೆಚ್ಚು ಮುಖ್ಯವಾಗಿ ನಮ್ಮ ಈ ಶಾಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದರ ಮುಖಾಂತರ ಇಂದಿನ ವಿದ್ಯಾರ್ಥಿಗಳೇ ಇಂದಿನ ಪ್ರಜೆಗಳು ಹಾಗೂ ಮುಂದೆ ಅವರಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಳ್ಳುವುದಕ್ಕೂ ಸಹ ಸಹಕಾರಿಯಾಗುತ್ತದೆ. ಆ ಒಂದು ನಿಟ್ಟಿನಲ್ಲಿ ಐಸಿರಿ ಫೌಂಡೇಶನ್ ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅದಕ್ಕೆ ನಮ್ಮ ಶಾಲೆಯ ಪರವಾಗಿ, ನಮ್ಮ ಎಲ್ಲ ವಿದ್ಯಾರ್ಥಿ ವೃಂದದವರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಫೌಂಡೇಶನ್ ಮತ್ತು ನಮ್ಮ ಶಾಲೆ ವತಿಯಿಂದ ವಿಶ್ವ ಜನಸಂಖ್ಯೆ ದಿನಾಚರಣೆ ಆಚರಿಸಿದ್ದು, ಇದು ಬಹಳ ಮಕ್ಕಳಿಗೆ ಜನಸಂಖ್ಯೆ ಬಗ್ಗೆ ಭಾಳ ಅರಿವು ಮೂಡಿದೆ. ಇದರಲ್ಲಿ ವೀಣಾ ಮಲ್ಲಿಕಾರ್ಜುನ್ ಮೇಡಮು ಅತಿಥಿಯಾಗಿ ಬಂದಿದ್ದರು. ನಮ್ಮ ಪ್ರಾಂಶುಪಾಲರಾಗಿರ್ಬೋದು, ಮಕ್ಕಳುಗಳು ಕಿರುನಾಟಕ, ಆಶುಭಾಷಣ ಮತ್ತು ಪ್ರಬಂಧ ಸ್ಪರ್ಧೆ ಮಾಡಿದರು. ಈ ಕಾರ್ಯಕ್ರಮದಿಂದ ಮಕ್ಕಳಲ್ಲಿ 100% ಅವರಿಗೆ ಜನಸಂಖ್ಯೆ ಬಗ್ಗೆ ಅರಿವು ಮೂಡಿದೆ. ಮಕ್ಕಳು ಕೂಡ ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡಿ ಇಂಥ ಕಾರ್ಯಕ್ರಮಗಳು ದೇಶದ ಅಭಿವೃದ್ಧಿಗೆ ನಾಂದಿ ಆಗಲಿ. ಮತ್ತು ಈ ಕಾರ್ಯಕ್ರಮ ನಡೆಸಿಕೊಟ್ಟ ಐಸಿರಿ ಫೌಂಡೇಶನ್ ಮತ್ತು ನಮ್ಮ ಶಾಲೆಗೆ ನನ್ನ ಹೃತ್ಪೂರ್ವಕ ವಂದನೆಗಳು. My name is Tabrez and I am science teacher in Dr. B.R. Ambedkar Residential School, Aldur. Today we have celebrated an awareness program on the occasion of World Population Day, and it is successful. So many awareness we have created among the students. Students have understood what they have to do and what they have not to do. So it was a nice program and it is a grand success. I can say it is a grand success. Today we are celebrating the World Population Day in our school, and we have already conducted so many activities in our school for the students, and different competitions have also been conducted. And in this year we have given the message and awareness among the students and message to the people to control the population. Thank you to one and all. ಎಲ್ರಿಗೂ ನಮಸ್ಕಾರ. ಜುಲೈ 11 ಇವತ್ತು ನಮ್ಮ ಶಾಲೆಯಲ್ಲಿ ವರ್ಲ್ಡ್ ಪಾಪ್ಯುಲೇಷನ್ ಡೇನ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಾಯಿತು. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ಮಕ್ಕಳಿಗೆ ಒಂದು ಜಾಗೃತಿ ಮೂಡಿಸಬೇಕು ಅಂತೇಳಿ. ಬರೀ ಮಕ್ಕಳಿಗೆ ಮಾತ್ರ ಅಲ್ಲ, ಯುವ ಜನತೆಗೂ ಕೂಡ ಒಂದು ಜಾಗೃತಿಯನ್ನು ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಮಾಡ್ತಾ ಹೋಗಿರೋದು. ಏನಪ್ಪ ಅಂತ ಹೇಳಿದ್ರೆ, ಈಗ ಏನಾಗ್ತಾ ಇದೆ, ಒಂದು ಎಜುಕೇಷನ್ಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗೋದಾದರೆ, ಒಂದು ಜಾಬನ್ನು ತೊಗೊಳ್ಬೇಕು ಅಂತ ಹೇಳಿದ್ರು ಕೂಡ ತುಂಬ ಪರದಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಅದರ ಜೊತೆಗೆ ಇಲ್ಲಿ ಏನಾದರೂ ಒಂದು ನಮಗೆ ಸಂಬಂಧಪಟ್ಟಂಥ ಏನಾದರೂ ಒಂದು ಕೆಲಸ ಕಾರ್ಯಗಳು ಆಗಬೇಕು ಅಂದ್ರೂ ಕೂಡ ತುಂಬ ಫೈಟ್ ಮಾಡತಕ್ಕಂಥ ಒಂದು ಪರಿಸ್ಥಿತಿ ಎದುರಾಗ್ತಾ ಇದೆ. ಅದಕ್ಕೆಲ್ಲ ಈಗ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ, ಒಂದು ಮಕ್ಕಳಲ್ಲಿ ಆಗಿರಲಿ ಅಥವಾ ಯುವ ಜನತೆಯಲ್ಲಾಗಿರಲಿ ಎಲ್ಲದನ್ನು ಕೂಡ ಏನಾಗ್ತಾ ಇದೆ, ಒಂದು ಪಾಪ್ಯುಲೇಷನ್ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವಂಥ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.